ಇವತ್ತ ನಾಷ್ಟಾಗ ಆಲೂ ಪರಾಟ ಮಾಡತ್ತೇವ. ನನಗ ಮತ್ ಇವ್ರಗ ಆಲೂ ಪರಾಟ ಅಂದ್ರ ಬಾಳ ಸೇರ್ತೈತಿ. ಹೊರಗ ವರ್ಕ್ ಮಾಡಾಕತ್ತು ಅಂದ್ರೆ ಕಿಚನ್ ಕ್ಲೀನ್ ಮಾಡೋದ್ ಕಡೆ ಲಕ್ಷ್ಯ ಇರಂಗಿಲ್ಲ. ಅದಕ್ಕ ಇವತ್ ನನಗ್ ಟೈಮ್ ಸಿಕ್ಕೈತಿ ಕಿಚನ್ ಕ್ಲೀನ್ ಮಾಡಾಕ. 15 ಡೇಸ್ ಒಂದ್ಸಲ ಇಲ್ಲಾದ್ರೆ ಮಂತ್ಲಿ ಒಂದ್ಸಲ ನಾನ್ ಕಿಚನ್ ಕೌಂಟರ್ ಟಾಪ್ ಕ್ಲೀನ್ ಮಾಡಿರ್ತೇನಿ. ಹಿಂಗ್ ಕ್ಲೀನ್ ಮಾಡಿರ್ತೇನಿ 2 to 3 डेज ಒಳಗ मत ऑइली ಆಗ್ತೈತಿ. एका कडून क्लीन करायला इंटरेस्ट पण येतंय आणि कंटाळा पण येतंय. हे व्लॉग जर माझी मम्मी बघत असेल तर म्हणत असेल आमच्या घरी तरी कधी एवढे काम केली नाही म्हणून. लग्नाआधी सगळ्या गोष्टी इग्नोर करत असतो. लग्न झाल्यावर कळते आई आणि आईची रेस्पॉन्सिबिलिटी. असो, आता तरी नक्की आहे शिव्या खायचं. बोलता बोलता माझं किचन काउंटर टॉप क्लीन झालेला आहे. मिनिमम मला हे क्लीन करायला 1 ಅವರ್च्या वर गेलं. ಇವತ್ತ ಕ್ಲೈಮೇಟ್ ಚೇಂಜ್ ಆಗೈತಿ. ಮಳಿ ಬರ್ತೈತೆ ಅನ್ಸಾದೈತಿ. ಶೆಕಿನೂ ಭಾಳ ಆಗತೈತಿ. ಈವ್ನಿಂಗ್ ಇವ್ರಿಬ್ರು ನನ್ ಕಡೆ ಮ್ಯಾಥ್ಸ್ ಕಲ್ಸ್ಕೊಳಕ್ ಬಂದಿದ್ರ. ಸ್ಟಡಿ ಫುಲ್ ಜೋರ್ ನಡ್ದೈತ್ ನೋಡ್ರಿ. ಹಂಗ ರಾತ್ರಿ ಊಟಕ್ಕ ಡೊಣ್ ಮೆಣಸಿನ್ಕಾಯಿ ಪಲ್ಯ ಮತ್ತ ಚಪಾತಿ ಮಾಡಿದೇವ್. ರಾಜಸ್ಥಾನ್ ಮತ್ ಪಂಜಾಬ್ದ ಮ್ಯಾಚ್ ನೋಡ್ಕೋತ ಊಟ ಮಾಡತ್ತೀವಿ. ನೀವು ಊಟ ಮಾಡ್ರಿ. ಬಾಯ್.